ಇಲ್ಲ ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಇರಬೇಕು, ಹೈಕಮಾಂಡ್ನವರು ಕೆಲವು ವಿಷಯಗಳನ್ನ ಹೇಳಿದ್ದಾರೆ. ಅದರಿಂದ ನೀವೆಲ್ಲ ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ಮುಂದೆ ರಾಷ್ಟ್ರಪತಿ ಚಲೋ ಏನಾದರೂ ರಾಷ್ಟ್ರಪತಿ ಇಲ್ಲ, ಅದನ್ನು ನಾವು ಇಲ್ಲಿನ ಬೆಳವಣಿಗೆಗಳು ಏನಾಗುತ್ತೆ, ಈಗ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡುತ್ತೆ, ಆಮೇಲಿಂದ ಅದರ ಫಾಲೋಔಟ್ ಏನಾಗ್ತದೆ, ಅವೆಲ್ಲ ನೋಡ್ಕೊಂಡು ಆಮೇಲೆ ತೀರ್ಮಾನ ಮಾಡೋದು ಅಂತೇಳಿ ಚರ್ಚೆ ಮಾಡಿದ್ದೀವಿ. ಆ ಸಂದರ್ಭ ಬಂದಾಗ ಎಲ್ಲರೂ ಡೆಲ್ಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತೀವಿ. ಸರ್, ನಾನು ಪುನ್ನಾ ಅವರ ವರದಿ ಸಂಬಂಧಪಟ್ಟಂತೆ ಏನಾದರೂ ಕ್ರಮ ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಇರಲಿಲ್ಲ ಅವರು ವರದಿಯನ್ನು ಕೊಟ್ಟಾಗ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ, ಅದು ನೋಡಿಕೊಂಡು ಆಮೇಲೆ ಏನು ತೀರ್ಮಾನ ಮಾಡಬೇಕು, ಅವ್ರ ರೆಕಮೆಂಡೇಶನ್ಸ್ ಏನು ಬಂದಿದೆ ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನು ಮಾಡ್ತೀವಿ. ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ದಾರೆ, ಮಧ್ಯಂತರ ವರದಿಯನ್ನು ತಗೊಳ್ಳಿ, ಏನಾದರೂ ಕ್ರಮ ತಗೊಳ್ಳಿ, ಏನಾದರೂ ತನಿಖೆ ಮಾಡಿ. ಅಲ್ಲ, ನಾವು ಈ ಕಮಿಷನ್ಗಳನ್ನ ಮಾಡೋ ಉದ್ದೇಶ ಏನು? ಫ್ಯಾಕ್ಟ್ ಫೈಂಡಿಂಗು. ಅವರು ಸತ್ಯಾಸತ್ಯತೆಗಳನ್ನು ಯಾವುದೇ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಕಮಿಷನ್ಗಳು ಮಾಡ್ತೀವಿ. ಕಮಿಷನ್ ವರದಿಗಳು ಬಂದಾದಮೇಲೆ ಅದಕ್ಕೆ ಕ್ರಮ ಆಗಲೇಬೇಕಲ್ವ, ಇಲ್ಲಾಂದರೆ ಯಾಕೆ ಕಮಿಷನ್ ಮಾಡಬೇಕು? ನೀವು ಸಂಪೂರ್ಣವಾಗಿ ಕ್ರಮ ತಗೊಳ್ತೀರಾ, ಇಲ್ಲ ಅದನ್ನು ಕೆಲವೆಲ್ಲ ಎಕ್ಸಾನರೇಟ್ ಮಾಡಿಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ಆದರೆ ಕೆಲವಾದರೂ ಕೂಡ ಮೂಲವಾಗಿ ಕ್ರಮ ತಗೋಬೇಕಾಗುತ್ತೆ. ಅದನ್ನು ಏನು ವರದಿ ಬಂದಿದೆ ನೋಡಿಕೊಂಡು ಕ್ರಮ ಮಾಡ್ತಾರೆ. ರಾಜ್ಯಪಾಲರು ಯಾವುದೂ ಪ್ರಾಸಿಕ್ಯೂಷನ್ ಬಾಕಿ ಇಲ್ಲ ಅಂತ ಹೇಳ್ತಾರೆ. ಅದು ಕೂಡ 4 ಪ್ರಕರಣ 4 ಮುಖಂಡರ ಮೇಲೆ ಇದೆ ಅಂತೀರಾ? ಯಾರು ನಿಜ ಹೇಳ್ತಿರೋದು, ಯಾರು ಸುಳ್ಳು ಹೇಳ್ತಿರೋದು? ಇಲ್ಲ, ನಮ್ಮ ದೃಷ್ಟಿಕೋನನೇ ಬೇರೆ. ಗವರ್ನರ್ ಹೇಳೋದು ಅವರಿಗೆ ಫೈಲ್ ಹೋದ ಮೇಲೆ ಅದಕ್ಕೆ ನಾವು ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಷನ್ ಕೇಳಿ ವಾಪಸ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅಂದಮೇಲೆ ಕ್ಲಾರಿಫಿಕೇಷನ್ನು ವಾಪಸ್ ಬರೋವರೆಗೂ ಆ ಇಶ್ಯೂ ಏನೋ ರಿಜೆಕ್ಟ್ ಆಗೋದಾಗಲಿ ಅಥವಾ ಬಿದ್ದೋಗೋದಾಗಲಿ ಆಗಿಲ್ಲ ಅಲ್ವಾ? ಗೌರ್ಮೆಂಟ್ ಮುದ್ದೆ ಇದ್ದಂಗೆ ಅಲ್ವಾ ಅದು ಅರ್ಥ. ಅದನ್ನು ನಾವು ಅರ್ಥೈಸ್ಕೊಳ್ಳೋದು ಆ ರೀತಿ ಅರ್ಥೈಸ್ಕೊಂಡಿದ್ದೀವಿ. ಅವರು ನನ್ನ ಹತ್ರ ಇಲ್ಲ, ನಾನು ಕಳಿಸ್ಬಿಟ್ಟಿದ್ದೀನಿ ಅಂತ, ನನ್ನ ಹತ್ರ ಇಲ್ಲ, ಏನೂ ಇಲ್ಲ ಅನ್ನೋ ಥರ ಅವರು ಹೇಳಿದ್ದಾರೆ. ನೆನ್ನೆ ಅದೇ ಹೇಳಿದರು, ನಾವು ಹೋದಾಗ ಅದನ್ನೇ ಹೇಳಿದರು. ಈಗ ಒಂದು ಫೈಲ್ ನನ್ನ ಹತ್ರ ಇದೆ ಅಂತ ಹೇಳಿದರು. ಅದು ಯಾರ ಫೈಲು? ಕುಮಾರಸ್ವಾಮಿಯವರ ಫೈಲು ಅಂತ ಹೇಳಿದರು. ಆನಂತರ ಅವರು ನಮಗೆಲ್ಲ ಗೊತ್ತಾಯಿತು. ಈಗ ಅದಕ್ಕಾದರೂ ಆ್ಯಕ್ಷನ್ ಮಾಡಬೇಕಲ್ಲ. ಅದಕ್ಕೇನು ಕ್ಲಾರಿಫಿಕೇಷನ್ ಇಲ್ಲ. ಅದಕ್ಕೆ ಸ್ಪಷ್ಟವಾಗಿ ಅವರೇನು ಕ್ರಮ ತಗೊಂಡಿದ್ರು ಮತ್ತು ಅದು ಕಾನೂನಿನ ರೀತಿ ಇದೆಯಾ, ಕಾನೂನು ಬಾಹಿರವಾಗಿದೆಯಾ, ಅದೆಲ್ಲ ಈಗಾಗಲೇ ಅಲ್ಲಿ ತಿಳಿಸಿದ್ದಾರೆ. ಅದ್ರ ಮೇಲೆ ಅವರು ಕ್ರಮ ತಗೊಳ್ಬೇಕು. ಇನ್ನು 3 ಏನು ವಾಪಸ್ ಕಳಿಸಿದ್ದೀನಿ ನಾನು ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಲೋಕಾಯುಕ್ತದವರು ಕಳಿಸ್ತಾರೆ, ಕ್ಲಾರಿಫಿಕೇಷನ್ ಕಳಿಸ್ತಾರೆ. ಕಳಿಸಿದ ಮೇಲಾದರೂ ತಗೋಬೇಕಲ್ಲ. ಅಷ್ಟೇ ನಮ್ಮ ವಾದ ಅಷ್ಟೇ. ನೀವು ಸೆಲೆಕ್ಟಿವ್ ಆಗಿ ಇಷ್ಟು ತರಾತುರಿಯಾಗಿ ಕುಮಾರಸ್ವಾಮಿ ಬಗ್ಗೆ ಅಥವಾ ಇನ್ನೊಬ್ಬರ ಬಗ್ಗೆ ಅವ್ರ ಬಗ್ಗೆ ಎಲ್ಲ ತರಾತುರಿಯಾಗಿ ಯಾಕೆ ತೊಗೊಳ್ಳಿಲ್ಲ, ನಮ್ಮದನ್ನೇ ಮಾತ್ರ ಯಾಕೆ ತೊಗೊಂಡ್ರಿ ಅಂತ ಅನ್ನೋವಂಥ ವಾದ ಅಷ್ಟೇ, ಬೇರೆ. ಮತ್ತೆ ಅಲ್ಲಿ ಹೋಗೋ ಸಾಧ್ಯತೆ ಇದೆ ಸರ್? 3 ಕಳಿಸ್ತಾರೆ, ಕ್ಲಾರಿಫಿಕೇಷನ್ ಕಳಿಸ್ಲೇಬೇಕಲ್ಲ ಅವರು. ಗವರ್ನರ್ ಆಫೀಸಿಂದ ಕ್ಲಾರಿಫಿಕೇಷನ್ ಬಂದಿದೆ ಅಂದರೆ ಅವ್ರು ಸುಮ್ಮನೆ ಇಟ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. ತಿರಸ್ಕಾರ ಮಾಡೋದು ಬಿಡೋದು ಗವರ್ನರಿಗೆ ಬಿಟ್ಟಿದ್ದು. ಆದರೆ ಅವರು ಕಳಿಸ್ಬೇಕಲ್ಲ. ಪಾಟೀಲ್ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರದ್ದು KIDB CA ನಿವೇಶನದ ಪ್ರಸ್ತಾಪ ಆಯಿತು ಸರ್? ಇಲ್ಲ, ಅದರದ್ದೇನು ನಮ್ಮ ಚರ್ಚೆಯಲ್ಲಿ ರಾತ್ರಿ ಅದ್ರ ಬಗ್ಗೆ ಏನು ಇಲ್ಲ, ಅವರೇನು ಹೇಳಿಲ್ಲ. ಅವರು ಹೇಳಿಲ್ಲ, ನಾವು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ರಾಷ್ಟ್ರಪತಿ ಚಲೋ ಇನ್ನೂ ಇಲ್ಲ. ಇಲ್ಲ, ಅದ್ರ ಬಗ್ಗೆನೂ ನಾವೇನು ಚರ್ಚೆ ಮಾಡಕ್ಕೆ ಹೋಗಿಲ್ಲ. ಮುಖ್ಯಮಂತ್ರಿ ಆತಂಕದಲ್ಲಿದ್ದಾರೆ ಅನ್ನೋ ಚರ್ಚೆ ಇದೆ. ಏನಕ್ಕೆ ಆತಂಕ? ಅವರು ಭಾಳ ಕ್ಲಿಯರ್ ಆಗಿದ್ದಾರೆ ಇನ್ ಇಸ್ ಮೈಂಡ್ ಆ್ಯಂಡ್ ಬಾಡಿ, ವೆರಿ ಕ್ಲಿಯರ್ ಈಸ್. ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ. ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ನನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವರ ತಲೆಯಲ್ಲಿದೆ. ಮತ್ತು ಅದನ್ನೇ ಅವರು ಎಲ್ಲರಿಗೂ ಹೇಳ್ತಾ ಇರೋದು, ನಾನೇನು ತಪ್ಪು ಮಾಡಿಲ್ಲ ಅಥವಾ ನಾನು ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ಮಾಡಲಿಲ್ಲ, ನನ್ನ ಅಧಿಕಾರವನ್ನು ಕೂಡ ನಾನು ದುರುಪಯೋಗ ಮಾಡಿಕೊಂಡಿಲ್ಲ. ಅಪೋಸಿಷನ್ ಲೀಡರ್ ಆಗಿದ್ದೆ, ಆನಂತರ ಮುಖ್ಯಮಂತ್ರಿ ಆಗಿದ್ದೆ, ಯಾವತ್ತೂ ನಾನು ದುರುಪಯೋಗ ಮಾಡಿಕೊಂಡಿಲ್ಲ ಅನ್ನೋದನ್ನು ಅವರು ಪದೇ ರೀಟ್ರೇಟ್ ಮಾಡ್ತಾನೇ ಇದ್ದಾರೆ. ಇಲ್ಲ, ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಇರಬೇಕು, ಹೈಕಮಾಂಡ್ನವರು ಕೆಲವು ವಿಷಯಗಳನ್ನ ಹೇಳಿದ್ದಾರೆ. ಅದರಿಂದ ನೀವೆಲ್ಲ
ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದೆ ಅಷ್ಟೇ, ಬೇರೆ ಏನು ಇಲ್ಲ. ಮುಂದೆ ರಾಷ್ಟ್ರಪತಿ ಚಲೋ ಏನಾದರೂ ರಾಷ್ಟ್ರಪತಿ ಭೇಟಿ ಇಲ್ಲ, ಅದನ್ನು ನಾವು ಇಲ್ಲಿನ ಬೆಳವಣಿಗೆಗಳು ಏನಾಗುತ್ತೆ, ಈಗ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡುತ್ತೆ, ಆಮೇಲಿಂದ ಅದರ ಫಾಲೋಔಟ್ ಏನಾಗ್ತದೆ, ಅವೆಲ್ಲ ನೋಡ್ಕೊಂಡು ಆಮೇಲೆ ತೀರ್ಮಾನ ಮಾಡೋದು ಅಂತೇಳಿ ಚರ್ಚೆ ಮಾಡಿದ್ದೀವಿ. ಆ ಸಂದರ್ಭ ಬಂದಾಗ ಎಲ್ಲರೂ ಡೆಲ್ಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತೀವಿ. ಸರ್ ನಾನು ಪುಣ್ಣವ್ರ ವರದಿ ಕೊಟ್ಟಿದ್ದಾರೆ. ಪುನಃ ಅವರ ವರದಿ ಸಂಬಂಧಪಟ್ಟಂತೆ ಸರ್ ಏನಾದರೂ ಕ್ರಮ ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಇರಲಿಲ್ಲ ಅವರು ವರದಿಯನ್ನು ಕೊಟ್ಟಾಗ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ, ಅದು ನೋಡಿಕೊಂಡು ಆಮೇಲೆ ಏನು ತೀರ್ಮಾನ ಮಾಡಬೇಕು, ಅವ್ರ ರೆಕಮೆಂಡೇಶನ್ಸ್ ಏನು ಬಂದಿದೆ ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನ ಮಾಡ್ತೀವಿ. ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ದಾರೆ, ಮಧ್ಯಂತರ ವರದಿಯನ್ನು ತಗೊಳ್ಳಿ, ಏನಾದರೂ ಕ್ರಮ ತಗೊಳ್ಳಿ, ಏನಾದರೂ ತನಿಖೆ ಮಾಡಿ. ಅಲ್ಲ, ನಾವು ಈ ಕಮಿಷನ್ಗಳನ್ನ ಮಾಡೋ ಉದ್ದೇಶ ಏನು? ಫ್ಯಾಕ್ಟ್ ಫೈಂಡಿಂಗ್. ಅವರು ಸತ್ಯಾಸತ್ಯತೆಗಳನ್ನು ಯಾವುದೇ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಕಮಿಷನ್ಗಳು ಮಾಡ್ತೀವಿ. ಕಮಿಷನ್ ವರದಿಗಳು ಬಂದಾದಮೇಲೆ ಅದಕ್ಕೆ ಕ್ರಮ ಆಗಲೇಬೇಕಲ್ವ, ಇಲ್ಲಾಂದರೆ ಯಾಕೆ ಕಮಿಷನ್ ಮಾಡಬೇಕು? ನೀವು ಸಂಪೂರ್ಣವಾಗಿ ಕ್ರಮ ತಗೊಳ್ತೀರಾ, ಇಲ್ಲ ಅದನ್ನು ಕೆಲವೆಲ್ಲ ಎಕ್ಸಾನರೇಟ್ ಮಾಡಿಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ಆದರೆ ಕೆಲವಾದರೂ ಕೂಡ ಮೂಲವಾಗಿ ಕ್ರಮ ತಗೋಬೇಕಾಗುತ್ತೆ. ಅದನ್ನು ಏನು ವರದಿ ಬಂದಿದೆ ನೋಡಿಕೊಂಡು ಕ್ರಮ ಮಾಡ್ತಾರೆ. ರಾಜ್ಯಪಾಲರು ಯಾವುದೂ ಪ್ರಾಸಿಕ್ಯೂಷನ್ ಬಾಕಿ ಇಲ್ಲ ಅಂತ ಹೇಳ್ತಾರೆ. 2 ಪ್ರಕರಣಗಳಿವೆ, ಅದು ಕೂಡ 4 ಪ್ರಕರಣ 4 ಮುಖಂಡರ ಮೇಲೆ ಇದೆ ಅಂತೀರಾ? ಯಾರು ನಿಜ ಹೇಳ್ತಿರೋದು, ಯಾರು ಸುಳ್ಳು ಹೇಳ್ತಿರೋದು? ಇಲ್ಲ, ನಮ್ಮ ದೃಷ್ಟಿಕೋನನೇ ಬೇರೆ. ಗವರ್ನರ್ ಹೇಳೋದು ಅವರಿಗೆ ಫೈಲ್ ಹೋದ ಮೇಲೆ ಅದಕ್ಕೆ ನಾವು ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಷನ್ ಕೇಳಿ ವಾಪಸ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅಂದಮೇಲೆ ಕ್ಲಾರಿಫಿಕೇಷನ್ನು ವಾಪಸ್ ಬರೋವರೆಗೂ ಆ ಇಶ್ಯೂ ಏನೋ ರಿಜೆಕ್ಟ್ ಆಗೋದಾಗಲಿ ಅಥವಾ ಬಿದ್ದೋಗೋದಾಗಲಿ ಆಗಿಲ್ಲ ಅಲ್ವಾ? ಗೌರ್ಮೆಂಟ್ ಮುದ್ದೆ ಇದ್ದಂಗೆ ಅಲ್ವಾ ಅದು ಅರ್ಥ. ಅದನ್ನು ನಾವು ಅರ್ಥೈಸ್ಕೊಳ್ಳೋದು ಆ ರೀತಿ ಅರ್ಥೈಸ್ಕೊಂಡಿದ್ದೀವಿ. ಅವರು ನನ್ನ ಹತ್ರ ಇಲ್ಲ, ನಾನು ಕಳಿಸ್ಬಿಟ್ಟಿದ್ದೀನಿ ಅಂತ, ನನ್ನ ಹತ್ರ ಇಲ್ಲ, ಏನೂ ಇಲ್ಲ ಅನ್ನೋ ಥರ ಅವರು ಹೇಳಿದ್ದಾರೆ. ನೆನ್ನೆ ಅದೇ ಹೇಳಿದರು, ನಾವು ಹೋದಾಗ ಅದನ್ನೇ ಹೇಳಿದರು. ಈಗ ಒಂದು ಫೈಲ್ ನನ್ನ ಹತ್ರ ಇದೆ ಅಂತ ಹೇಳಿದರು. ಅದು ಯಾರ ಫೈಲು? ಕುಮಾರಸ್ವಾಮಿಯವರ ಫೈಲು ಅಂತ ಹೇಳಿದರು. ಆನಂತರ ಅವರು ನಮಗೆಲ್ಲ ಗೊತ್ತಾಯಿತು. ಈಗ ಅದಕ್ಕಾದರೂ ಆ್ಯಕ್ಷನ್ ಮಾಡಬೇಕಲ್ಲ. ಅದಕ್ಕೇನು ಕ್ಲಾರಿಫಿಕೇಷನ್ ಇಲ್ಲ. ಅದಕ್ಕೆ ಸ್ಪಷ್ಟವಾಗಿ ಅವರೇನು ಕ್ರಮ ತಗೊಂಡಿದ್ರು ಮತ್ತು ಅದು ಕಾನೂನಿನ ರೀತಿ ಇದೆಯಾ, ಕಾನೂನು ಬಾಹಿರವಾಗಿದೆಯಾ, ಅದೆಲ್ಲ ಈಗಾಗಲೇ ಅಲ್ಲಿ ತಿಳಿಸಿದ್ದಾರೆ. ಅದ್ರ ಮೇಲೆ ಅವರು ಕ್ರಮ ತಗೊಳ್ಬೇಕು. ಇನ್ನು 3 ಏನು ವಾಪಸ್ ಕಳಿಸಿದ್ದೀನಿ ನಾನು ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಲೋಕಾಯುಕ್ತದವರು ಕಳಿಸ್ತಾರೆ, ಕ್ಲಾರಿಫಿಕೇಷನ್ ಕಳಿಸ್ತಾರೆ. ಕಳಿಸಿದ ಮೇಲಾದರೂ ತಗೋಬೇಕಲ್ಲ. ಅಷ್ಟೇ ನಮ್ಮ ವಾದ ಅಷ್ಟೇ. ನೀವು ಸೆಲೆಕ್ಟಿವ್ ಆಗಿ ಇಷ್ಟು ತರಾತುರಿಯಾಗಿ ಕುಮಾರಸ್ವಾಮಿ ಬಗ್ಗೆ ಅಥವಾ ಇನ್ನೊಬ್ಬರ ಬಗ್ಗೆ ಅವ್ರ ಬಗ್ಗೆ ಎಲ್ಲ ತರಾತುರಿಯಾಗಿ ಯಾಕೆ ತೊಗೊಳ್ಳಿಲ್ಲ, ನಮ್ಮದನ್ನೇ ಮಾತ್ರ ಯಾಕೆ ತೊಗೊಂಡ್ರಿ ಅಂತ ಅನ್ನೋವಂಥ ವಾದ ಅಷ್ಟೇ, ಬೇರೆ.